ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಈಗ ಒಂದು ಸ್ಥಾನ ಮಾತ್ರ ಖಾಲಿ ಇದೆ. ಮತ್ತುಳಿದವರೆಲ್ಲರನ್ನೂ ಕೂಡ 33 ಸ್ಥಾನಗಳನ್ನು ಕೂಡ ಭರ್ತಿ ಮಾಡಿದ್ದಾರೆ. ಭರ್ತಿಯಾಗಿದೆ, ಆದರೆ ಯಾವ ಖಾತೆ ಅಂತೇಳಿ ಇನ್ನೂ ಕೂಡ ಅವರಿಗೆ ನೀಡಲಿಲ್ಲ. ಈಗಾಗಲೇ ಈಗ ಅಸಮಾಧಾನದ ಬೇಗುದಿ ಕೊತ ಅಂತ ಕುದೀತಾ ಇದೆ ಕಾಂಗ್ರೆಸ್ ಪಾರ್ಟಿ ಒಳಗಡೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಿರಿಯ ಶಾಸಕರು ನಿಗಿ ಕೆಂಡವಾಗಿದ್ದಾರೆ. ಸೀನಿಯರ್ಸ್ ಅಸಮಾಧಾನ ತಣಿಸುವುದಕ್ಕೆ ಸಿಎಂ ಕಸರತ್ತು ಮಾಡ್ತಾ ಇದ್ದಾರೆ. ಇವತ್ತು ಖುದ್ದು ಅಖಾಡಕ್ಕಿಳಿತಾರೆ ಸುರ್ಜೇವಾಲಾ. ಜಯಚಂದ್ರ ಕೃಷ್ಣಪ್ಪ ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ಭೇಟಿ ಕೊಡ್ತಾರೆ. ಸುರ್ಜೇವಾಲಾ ಎಂಟ್ರಿ ಬಳಿಕವಾದರೂ ಕೂಡ ಈ ಅಸಮಾಧಾನದ ಬೆಂಕಿಯ ಜ್ವಾಲೆ ಆರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾರು ಮಂತ್ರಿಗಳಾಗಿದ್ದಾರೆ, ಇನ್ನು ಖಾತೆ ಅವರಿಗೆ ಕೊಟ್ಟಿಲ್ಲ, ಆದರೆ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹಣಕಾಸು ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಕೆಲವು ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಹಿರಿಯ ಸಚಿವರುಗಳು. ಸಮಾಜ ಕಲ್ಯಾಣಕ್ಕಾಗಿ ಸಚಿವರು ಭಾರೀ ಪೈಪೋಟಿ ಮಾಡ್ತಾ ಇದ್ದಾರೆ. ಆರ್ಥಿಕ ಇಲಾಖೆ ಮೇಲೆ ಸಿದ್ದರಾಮಯ್ಯ ಆಪ್ತರು ಕಣ್ಣಿಟ್ಟಿದ್ದಾರೆ. ನನಗೆ ಹಣಕಾಸು ಇಲಾಖೆ ಕೊಟ್ರೆ ಖುಷಿ ಅಂತ ಹೇಳಿ ರಾಯರೆಡ್ಡಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿವರೆಗೂ ಮಂತ್ರಿ ಕೊಡಬೇಕು ಅನ್ನುವಂಥ ಒತ್ತಡ ಹೇರಿದ್ದಾಯಿತು. ಈಗ ಇಂಥದ್ದೇ ಖಾತೆ ಕೊಡಬೇಕು ಅನ್ನುವಂಥ ಒತ್ತಡವನ್ನು ಶುರು ಮಾಡಿಕೊಂಡಿದ್ದಾರೆ. ಪ್ರಬಲ ಖಾತೆಗಳ ಮೇಲೆ ಹಿರಿಯ ಸಚಿವರು ಕಣ್ಣಿಟ್ಟಿದ್ದಾರೆ. ಸಮಾಜ ಕಲ್ಯಾಣಕ್ಕಾಗಿ ಸಚಿವರು ಭಾರೀ ಪೈಪೋಟಿ ಮಾಡುತ್ತಿದ್ದಾರೆ. ಹಣಕಾಸು ಇಲಾಖೆ ಕೊಟ್ರೆ ಖುಷಿ ಅಂತ ಹೇಳಿ ರಾಯರೆಡ್ಡಿ ಹೇಳ್ತಾ ಇದ್ದಾರೆ. ಅನುಭವಿಗಳು ಹಿರಿಯರು ಅದನ್ನ ಸಂಪುಟದಲ್ಲಿ ಸರಿಯಾಗಿ ಬಳಕೆ ಆಗಬೇಕು ಅಂತಕ್ಕಂಥದ್ದು ಹಲವರ ನಿರೀಕ್ಷೆಗಳು ಮತ್ತೆ ಒತ್ತಾಯಗಳು ಕೂಡ ಇದೆ. ಹೀಗಾಗಿ ಯಾವ ಖಾತೆಯ ನೀವು ನಿರೀಕ್ಷೆಯಲ್ಲಿದ್ದೀರಿ? ಮತ್ತೆ ಯಾಕಂದ್ರೆ ಯಾವ ಖಾತೆ ನಿರೀಕ್ಷೆಯಲ್ಲಿ ನಾನು ಇಲ್ಲ, ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಯಾವ ಖಾತೆ ಕೊಡಬೇಕು ಅನ್ನೋದು ಅವ್ರ ವಿವೇಚನೆಗೆ. ನನಗೆ ಅವರು ಹಣಕಾಸು ಕೊಟ್ರೆ ಐ ಮೋಸ್ಟ್ ವೆಲ್ಕಮ್, ಇಟ್ ಈಸ್ ಮೈ ಫೇವರೇಟ್ ಸಬ್ಜೆಕ್ಟ್. ಇಲ್ಲ ಬೇರೆ ಯಾವ್ದಾರ ಕೊಡ್ತೀನಿ ಅಂದ್ರೆ ಆಯ್ತು ಅಂತ ಹೇಳ್ತೀನಿ. ಒಂದ್ಸಾರಿ ನಾವು ಒಪ್ಕೊಂಡ ಮೇಲೆ ಅವ್ರು ಯಾವ ಖಾತೆ ಕೊಡ್ತಾರೋ ಅವೇ ಸುಧಾರಣೆ ಮಾಡಬಲ್ವಿ. ಆದ್ರೆ ನಮಗೆ ಏನಂದ್ರೆ ವಿ ಕ್ಯಾನ್ 18 hours ಐ ಕ್ಯಾನ್ ವರ್ಕ್. ಬೇಕಾದ್ರೆ ವಿಧಾನಸೌಧದಲ್ಲಿ ನಾನು ರಾತ್ರಿ 12 ಗಂಟೆ ಮನೆಗೆ ಹೋಗಂದ್ರೆ ಹೋಗ್ತೇನೆ. ನಾನು 10:30 ಯೂಶಲಿ 11 ಗಂಟೆ ಬಂದ್ಬಿಟ್ರೆ ರಾತ್ರಿ 11 ಗಂಟೆ 12 ಗಂಟೆ ವಿಧಾನಸೌಧದಲ್ಲೇ ಇರ್ತೇನೆ. ಸಚಿವರಾಗಿದ್ದಾಗಲೂ ಕೂಡ ನಾನು ನಿಮ್ಮನ್ನು ನೋಡಿದ್ದೀನಿ ವಿಧಾನಸೌಧದಲ್ಲಿ. ಸಚಿವರು ಬರದೇ ಹೋದ್ರೂ ಕೂಡ ತಾವು ಹಾಜರಾಗಿರ್ತೀವಿ. ನಾನೇನ್ ಹೇಳ್ತೇನೆ, ನಮಗೆ ಕೆಲಸ ಕೊಟ್ಟಿರ್ತಾರೆ ಅದನ್ನ ರಾಜ್ಯಕ್ಕೆ ಒಳಿತಾಗುವಂತೆ ಮಾಡುವಂತ ಪ್ರಯತ್ನ ಮಾಡ್ತೇನೆ. ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿತ್ತು. ಹಣಕಾಸು ಸದ್ಯ ಮುಖ್ಯಮಂತ್ರಿಯವರ ಬಳಿ ಇದೆ, ಕೊಟ್ಟರೆ ಖಂಡಿತವಾಗ್ಲೂ ನೀವು ಯಶಸ್ಸು ನಿಭಾಯಿಸ್ತೀರ ಅನ್ನೋದು ನಿರೀಕ್ಷೆ ಸಹಜವಾಗಿದೆ. ಡೆಫಿನೆಟ್ಲಿ ಅದು ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ. ಕೊಟ್ರೆ ಹಣಕಾಸನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೇವೆ. ಇದ್ರ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ, ಈಗ ಪರಿಷತ್ಗೆ ಸಭಾಪತಿಗಳ ಆಯ್ಕೆ ವಿಚಾರವಾಗಿ ಒಂದ್ ಕಡೆ ಬಸವರಾಜ ಹೊರಟ್ಟಿ ಅವ್ರನ್ನ ಈಗ ಸಲೀಂ ಅಹಮದ್ ನೇಮಕ ಮಾಡಿದ್ದಾರೆ. ಈಗ ಅವ್ರನ್ನ ಕೆಳಗಿಳಿಸಬೇಕೋ ಬಿಡುವ ಅಂತಕ್ಕಂಥ ಜಿಜ್ಞಾಸೆ ಒಂದ್ ಕಡೆ ಆದ್ರೆ, ಹಿರಿಯರು ಮುತ್ಸದಿತನ ಮುಂದುವರಿಸಬೇಕು ಅಂತಕ್ಕಂಥ ಒಂದ್ ಕಡೆ, ಬಹುಮತದ ಕೊರತೆ ಒಂದ್ ಕಡೆ, ಇವೆಲ್ಲ ಯಾವ ರೀತಿ ಸರಿದೂಗಿಸಬೇಕು ಸರ್? ಈಗ ಆಸ್ ಆನ್ ಟುಡೇ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಿದೆ. ಬಸವರಾಜ ಹೊರಟ್ಟಿ ಅವರು ಕೂಡ ಒಬ್ಬ ಗೌರವಾನ್ವಿತ ಹಿರಿಯ ಸದಸ್ಯರು. ಹೊರಟ್ಟಿಯವರು ಒಂದು ಸಂಪ್ರದಾಯ ಅವರು ಕಂಟಿನ್ಯೂ ಆಗಲಿ ಅನ್ನೋದು ಒಂದು ಸಂಪ್ರದಾಯ ಇದ್ದೇ ಇರುತ್ತೆ, ಯಾಕೆ ಇಳಿಸಬೇಕು ಅಂತ. ಆದರೆ ನಮ್ಮ ಪಕ್ಷದ ಹೆಚ್ಚು ಸದಸ್ಯರು ಇರೋದ್ರಿಂದ ನಮಗೆ ಆ ಸ್ಥಾನ